ಬೆಂಗಳೂರಲ್ಲಿ ಮತ್ತೆ ಮತಾಂತರದ ಆರೋಪ ಕೇಳಿಬಂದಿದೆ. ಕ್ರಿಶ್ಚಿಯನ್ ಹುಡುಗಿಯನ್ನ ಮುಸ್ಲಿಂ ಮಾಡಿರುವಂತ ಆರೋಪ ಕೇಳಿಬಂದಿದೆ. ರೀಟಾ ಆಗಿದ್ಲು, ಮದುವೆಗೂ ಮುಂಚೆ ಲವ್ ಆಯ್ತು, ಮದುವೆ ಆದ್ಮೇಲೆ ರೀಟಾಳನ್ನ ಸಾದಿಯಾ ತಬ್ಸುಮ್ ಮಾಡಿರುವಂತ ಸುದ್ದಿ, ಮತಾಂತರ ಮಾಡಿರುವಂತ ಸುದ್ದಿ. ಬೆಂಗಳೂರಿನ ಜೀವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 2015ರಲ್ಲಿ ರೀಟಾಗೆ ಪರ್ವೇಜ್ ಎಂಬಾತ ಪರಿಚಯ ಆಗ್ತಾನೆ. PUC ಓದ್ತಾ ಇದ್ದ ರೀಟಾಳನ್ನ ಪರ್ವೇಜ್ ಲವ್ ಮಾಡಿದಾನೆ. ಮುಸ್ಲಿಂ ಅನ್ನೋ ಕಾರಣಕ್ಕೆ ಮದುವೆ ನಾನು ಆಗಲ್ಲ ಅಂತೇಳಿ ನಿರಾಕರಿಸಿದ್ಲಂತೆ ಆ ಸಂದರ್ಭದಲ್ಲಿ ರೀಟಾ. ಆಗ ರೀಟಾ ಕುಟುಂಬಸ್ಥರನ್ನ ಒಪ್ಪಿಸಿ ಮದುವೆ ಆಗಿದ್ದ ಪರ್ವೇಜ್ ಆ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಆತ ಕೊಟ್ಟಿದ್ದ. ಯಾವುದೇ ಕಾರಣಕ್ಕೂ ರೀಟಾಳನ್ನ ಮತಾಂತರ ಮಾಡಲ್ಲ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ದ. ಅದರಂತೆ ಎಲ್ಲ ಒಪ್ಪಿಗೆ ಆಗಿ 2019ರಲ್ಲಿ ರೀಟಾ ಜೊತೆ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಿದ್ದಾನೆ. ಮದುವೆ ಬಳಿಕ ಮುಸ್ಲಿಂ ಧರ್ಮಕ್ಕೆ ಮತಾಂತರಕ್ಕೆ ಒತ್ತಡವನ್ನ ಹೇರಿದ್ನಂತೆ. ಡಿವೋರ್ಸ್ ಕೊಡ್ತೀನಿ ಅಂತೆಲ್ಲ ಬೆದರಿಸಿ ಕನ್ವರ್ಟ್ ಮಾಡಿದ್ದಾನೆ, ಮತಾಂತರ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ರೀಟಾ ಹೆಸರನ್ನ ಸಾದಿಯಾ ತಬ್ಸುಮ್ ಆಗಿ ಮಾಡಿದ್ದಾನೆ. ಈಗ ಇಬ್ರು ಮಕ್ಕಳು ಹಾಗೇನೆ ಸಾದಿಯಾಗೆ ಕೈ ಕೊಟ್ಟಿದ್ದಾನೆ. DJ ಹಳ್ಳಿ ಠಾಣೆಗೆ ಈ ಬಗ್ಗೆ ರೀಟಾ ಅಲಿಯಾಸ್ ಸಾದಿಯಾ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. PUC ಓದ್ತಾ ಇದ್ದ ರೀಟಾಳನ್ನ ಪರ್ವೇಜ್ ಪರಿಚಯ ಮಾಡ್ಕೊಳ್ತಾನೆ, ಲವ್ ಮಾಡ್ತಾನೆ. ಅದಾದ್ಮೇಲೆ ಮದುವೆ ಅನ್ನೋ ವಿಷಯ ಬಂದಾಗ ರೀಟಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾನು ಆಗಲ್ಲ ಅಂತ ರಿಜೆಕ್ಟ್ ಮಾಡಿದಾಗ ರೀಟಾ ಮನೆಗೆ ಬಂದು ಮನೆಯವ್ರನ್ನೆಲ್ಲ ಒಪ್ಪಿಸಿ ನಾನು ಮತಾಂತರ ಎಲ್ಲ ಮಾಡಲ್ಲ ಅಂತ ಭರವಸೆ ಕೊಟ್ಟು 2019ರಲ್ಲಿ ರೀಟಾ ಜೊತೆ ಮದುವೆ ಆದ್ಮೇಲೆ ಆಕೆ ಹೆಸರನ್ನೂ ಬದಲಾವಣೆ ಮಾಡಿ ಮತಾಂತರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಳೂರಲ್ಲಿ ಮತ್ತೆ ಮತಾಂತರದ ಆರೋಪ ಕೇಳಿಬಂದಿದೆ. ಈಗ DJ ಹಳ್ಳಿ ಠಾಣೆಗೆ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಚೆನ್ನಾಗಿ ಆದಮೇಲೆ ಇವಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಇಬ್ಬರು ಮನೆಯಲ್ಲಿ ನಾವು ಒಪ್ಪಿಸಿ ಆದಮೇಲೆ ನಾವೇನಿದೆಯೋ ರಿಜಿಸ್ಟರ್ ಮ್ಯಾರೇಜ್ ಫಸ್ಟ್ ನಮ್ಮ ಕಡೆಯಿಂದ ರೀಟಾ ಹೆಸರಿಂದನೇ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 3 months ಆದಮೇಲೆ ಅದು ಇಸ್ಲಾಮಿಕ್ ತರೀಕಾದಲ್ಲಿ ಏನಿದೆಯೋ ಆಮೇಲೆ ನೇಮೆಲ್ಲ ಚೇಂಜ್ ಮಾಡಿಬಿಟ್ಟು ಇಸ್ಲಾಮಿಕ್ ತರೀಕಾದಲ್ಲೂ ಅವ್ರು ಮಾಡಿಕೊಟ್ರು ನಮ್ಮ ಮನೇಲಿ. ಆಮೇಲೆ ನಾವು ಚೆನ್ನಾಗೇ ಇದ್ವಿ ಸರ್. ಒನ್ ಇಯರ್ ನಮ್ಮ ಮಗುಗೆ 1 year ಆಯಿತು ಮಗಳಿಗೆ. ಆಮೇಲೆ ಲೈಫ್ ಚೆನ್ನಾಗಿತ್ತು, 2 years ಚೆನ್ನಾಗೇ ಇದ್ವಿ. ಆಮೇಲೆ ಇವರು ಸ್ವಲ್ಪ ಇದು ಸಾಲ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ನಮ್ಮ ಗಂಡ. ಸಾಲ ಇದೆ ಅಂತ ಹೇಳುವಾಗ ನಾವು ಮನೇಲಿ ಒಡವೆ ಎಲ್ಲ ಇತ್ತಲ್ಲ ಅದನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಅದೇ ಥರ ಇವರು ಚೆನ್ನಾಗೇ ಬರ್ತಾ ಈ ಥರ ಇದು ಮಾಡ್ಕೊಂಡಿದ್ರು. ಸ್ವಲ್ಪ ಮನೆ ಬಾಡಿಗೆ ಅದೆಲ್ಲ ಕಟ್ದಿರ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾಯಿತ್ತು ಮನೆಯಲ್ಲಿ. ಇವಾಗ 4 ತಿಂಗಳ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂದಿತ್ತು ನನಗೆ, ನಮ್ಮ ಹಸ್ಬೆಂಡ್ ನಂಬರ್ಗೆ. ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿದಾಗ ಅವ್ರನ್ನ ಕೇಳಿದಾಗ ಇಲ್ಲ ಫ್ರೆಂಡ್ ಅಂತ ಹೇಳ್ತಾ ಇದ್ರು. ಆಮೇಲೆ ಎಲ್ಲೋ ಬಿಲಾಲಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಥರ ಯಾವುದೋ ಹೆಂಗಸತ್ರ ಮಾತಾಡ್ತಾ ಇದ್ದಾರೆ ಇವ್ರು ಅಂತೇಳಿದ್ದಕ್ಕೆ ಅವರು ಕರೆಸು ಮಾತಾಡ್ಸಿದ್ರು. ನಮ್ಮ ಹುಡುಗ ಇಲ್ಲ ನಾನು ಫ್ರೆಂಡ್ ಥರನೇ ಮಾತಾಡ್ತಾ ಇದ್ದೆ, ಇವಾಗ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಮಾಡ್ಕೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ರೀಟಾ ಮತಾಂತರ ಆಗಿದ್ದು ಆಯ್ತು, ಒಂದಿಷ್ಟು ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ 5-6 ವರ್ಷ ಆಗಿದೆ ಮದುವೆ ಆಗಿ, ಈಗ ಏಕಾಏಕಿ ಆತ ಕೈ ಕೊಟ್ಟಿದ್ದು ಯಾವ ಕಾರಣಕ್ಕೆ? ಕಂಪ್ಲೇಂಟ್ ನಲ್ಲಿ ಈಕೆ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೀಟಾ ಎಂಬಾಕೆ 5 ವರ್ಷಗಳ ಆದ್ಮೇಲೆ ಈ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನ ತನ್ನ ಪತಿ ಪರ್ವೇಜ್ ವಿರುದ್ಧ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಆತನ ಒಂದು ವರ್ತನೆ ಬದಲಾಗಿತ್ತು, ಬೇರೆ ಬೇರೆ ಯುವತಿಯರ ಸಂಪರ್ಕವನ್ನ ಮಾಡ್ತಿದ್ದಾನೆ ಅಂತೇಳಿ ಆಕೆ ಈಗ DG ಕಚೇರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾಳೆ. ಈಗಾಗಲೇ DG ಕಚೇರಿಗೆ ದೂರನ್ನು ಕೂಡ ನೀಡುವಂತ ಕೆಲಸವನ್ನ ಆಕೆ ಮಾಡಿದ್ದಾಳೆ. ರೀಟಾ ಎಂಬಾಕೆ 2015ರಲ್ಲಿ ಪರ್ವೇಜ್ಗೆ ಓದುವಂತ ಸಂದರ್ಭದಲ್ಲಿ ಕಾಲೇಜಿನ ಸಂದರ್ಭದಲ್ಲಿ ಇಬ್ರು ಕೂಡ ಪರಿಚಯ ಇರುತ್ತೆ. ಪರಿಚಯ ಆದ್ಮೇಲೆ ಆತ ಆಕೆಯನ್ನ ಪ್ರೀತಿಸ್ತಾನೆ ಅಂತೇಳಿ ಕಂಪ್ಲೇಂಟ್ ನಲ್ಲಿ ಒಂದಷ್ಟು ಅಂದ್ರೆ ಈಗಷ್ಟೇ ಆಕೆ ಹೇಳ್ತಿದ್ರು. ಅದೇ ರೀತಿಯಾಗಿ ಅವರು ಮದುವೆ ಆದಂತ ಸಂದರ್ಭದಲ್ಲೂ ಕೂಡ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ಮನೆಯವರು ಹೋಗಿ ಧರ್ಮವನ್ನ ನಾನು ಚೇಂಜ್ ಮಾಡೋದಿಲ್ಲ, ಅಂದ್ರೆ ಹಿಂದೂ ಧರ್ಮದಲ್ಲೇ ಇರುವಂತಹ ರೀಟಾಳನ್ನ ನಿಮ್ಮ ಧರ್ಮವನ್ನ ನಾನು ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತೇಳಿ ಹೇಳೋದಿಲ್ಲ. ನೀನು ಯಾವ ಧರ್ಮದಲ್ಲಿ ಇರ್ತೀಯ ಅದೇ ಧರ್ಮದಲ್ಲಿರು, ಆದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನನಗೆ ನೀನು ಇಂಪಾರ್ಟೆಂಟ್ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಆಕೆ ಮನವೊಲಿಸಿ ಆಕೆಯ ಪ್ರೀತಿಯನ್ನ ಪಡೆದಿರ್ತಾನೆ. ಅದಾದ್ಮೇಲೆ ಇಬ್ರು ಕೂಡ ಮನೆಯವರನ್ನ ಒಪ್ಪಿಸಿ ಕೂಡ ಮದುವೆ ಆಗಿರ್ತಾರೆ. ಬೇರೆ ಬೇರೆ ಸಂಪ್ರದಾಯದಂತೆ ಅಂದ್ರೆ ಹಿಂದೂ ಸಂಪ್ರದಾಯದಂತೆ ಜೊತೆಗೆ ಮುಸ್ಲಿಂ ಸಂಪ್ರದಾಯದಂತೆ ಕೂಡ ಎರಡೂ ಸಂಪ್ರದಾಯದಂತೆ ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಅವ್ರಿಗೆ ಒಂದು ಮಗು ಕೂಡ ಇರುತ್ತೆ, ಸಂಸಾರ ಚೆನ್ನಾಗೇ ಹೋಗ್ತಿರುತ್ತೆ ಅವ್ರು ಹೇಳಿದಂಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆತ ಒಂದಷ್ಟು ಬೇರೆ ರೀತಿಯಾದಂತಹ ವರ್ತನೆಯನ್ನ ತೋರೋದಾಗಿರ್ಬೋದು, ಮತ್ತೆ ಆಕೆಯ ಹೆಸರನ್ನ ಮುಸ್ಲಿಂ ಧರ್ಮಕ್ಕೆ ಅವರನ್ನ ಮತಾಂತರ ಕನ್ವರ್ಟ್ ಮಾಡಿ ಅವರ ಹೆಸರನ್ನು ಕೂಡ ಚೇಂಜ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು ಅಂತೇಳಿ
ಆರೋಪ ಕೇಳಿ ಬಂದಿದೆ. ಇದರ ಜೊತೆಗೆ ಆತ ಬೇರೆ ಬೇರೆ ಯುವತಿಯರ ಜೊತೆ ಕೂಡ ಸಂಪರ್ಕ ಇದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಮತ್ತೆ ಕಾಲ್ ಮಾಡುವಂತದ್ದಾಗಿರ್ಬೋದು, ಬೇರೆ ಬೇರೆ ಯುವತಿಯರಿಗೆ ಮೆಸೇಜ್ ಮಾಡುವಂತ ಕೆಲಸವನ್ನ ಆರೋಪಿತ ಮಾಡ್ತಿದ್ದ ಅಂತೇಳಿ ಗೊತ್ತಾಗಿದೆ. ಹೀಗಾಗಿ ಆತನಿಂದ ಮನನೊಂದು ಈಗ ನನ್ನನ್ನ ಈ ರೀತಿಯಾಗಿ ಮೋಸ ಮಾಡಿ, ಈ ರೀತಿಯಾಗಿ ಬೇರೆ ಧರ್ಮದಿಂದ ಮೊದಲು ನಿಮ್ ಧರ್ಮದಲ್ಲೇ ಇರು ಅಂತೇಳಿ ಈಗ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅವರು ಯತ್ನ ಮಾಡ್ತಿದ್ದಾರೆ ಅಂತೇಳಿ ದೂರು ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕೇಸ್ ಬರುತ್ತೆ. ಡಿಜಿ ಆಫೀಸಿಗೆ ಒಂದು ಪ್ರಕರಣ ಬಂದಿದೆ. ಈಗ ಡಿಜೆಹಳ್ಳಿ ಪೊಲೀಸರಿಗೂ ಕೂಡ ಈ ಬಗ್ಗೆ ಸೂಚನೆ ನೀಡುವಂತ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಜೆಹಳ್ಳಿ ಪೊಲೀಸರು ಕೂಡ ಮಾಹಿತಿಯನ್ನ ಪಡಿತಿದ್ದಾರೆ. ಅವರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಇಬ್ಬರನ್ನು ಕೂಡ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಯಾವುದು ಸತ್ಯ ಏನು ಅನ್ನೋದು ಗೊತ್ತಾಗಬೇಕಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಾದೇಶ್.